ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಇವತ್ತಿನ ಟಾಪಿಕ್ ಅಲ್ಲಿ ಬೊಟಿಕ್ ಸ್ಟೈಲ್ ಬ್ಲೌಸ್ ಅಂತ ಸುಮಾರಷ್ಟು ಜನಗಳ ತಲೆಯಲ್ಲಿ ಓಡಾಡ್ತಾ ಇದೆ. ಕೆಲವರು ಬಿಗಿನರ್ಸ್ ಕೇಳ್ತಿದ್ದಾರೆ, ಬೊಟಿಕ್ ಸ್ಟೈಲ್ಗೂ ನಾರ್ಮಲ್ ಸ್ಟೈಲ್ಗೂ ಏನ್ ವ್ಯತ್ಯಾಸ, ಸೊ ಅದ್ರ ಬಗ್ಗೆ ಸ್ವಲ್ಪ ಬಿಡಿಸಿ ಹೇಳಿ, ಸೊ ಹಾಗೆ ಅದ್ರದ್ದು ಏನಿದೆ ಡೀಟೇಲ್, ಕಟ್ಟಿಂಗ್, ಸ್ಟಿಚಿಂಗ್ ಎಲ್ಲ ಹೇಳಿ ಅಂತ ಸುಮಾರಷ್ಟು ದಿವಸದಿಂದ ನನಗೆ ಮೆಸೇಜ್ ಬರ್ತಾ ಇತ್ತು, ಕಮೆಂಟ್ಸ್. ಸೊ ಕೆಲವೊಂದು ಸ್ಟುಡಿಯೋದಲ್ಲಿ ನಾನು ಹೇಳಿದ್ದೀನಿ, ಬಟ್ ಅದು ಯಾರಿಗೂ ರೀಚ್ ಆಗಿಲ್ಲ. ಸೊ ಇವಾಗ ನಾನು ಏನ್ ಮಾಡಿದೀನಿ, ಬೊಟಿಕ್ ಸ್ಟೈಲ್ ಏನು ಬ್ಲೌಸ್ ಅಂತ ಅಂದ್ರೆ ಏನು, ಸೊ ಯಾವ ರೀತಿ ಸ್ಟಿಚ್ ಮಾಡೋದ್ರಿಂದ ಬೊಟಿಕ್ ಸ್ಟೈಲ್ ಅಂತಾರೆ ಅನ್ನೋದನ್ನ ಒಂದು ವಿಡಿಯೋ ಮಾಡ್ತಾ ಇದೀನಿ. ಅದಾದ್ಮೇಲೆ ಇದ್ರದ್ದು ಈ ಕಟ್ಟಿಂಗ್ ಇನ್ನೊಂದು ವಿಡಿಯೋ ಮಾಡ್ತಾ ಇದೀನಿ. ಅದಾದ್ಮೇಲೆ ಸ್ಟಿಚಿಂಗ್ ಇನ್ನೊಂದು ವಿಡಿಯೋ ಮಾಡ್ತಾ ಇದೀನಿ. ಎಲ್ಲ ಪಿನ್ ಟು ಪಿನ್ ಪರ್ಫೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋಸ್ ಒಂದ್ 3-4 ವಿಡಿಯೋ ಆಗ್ಬೋದು, ನೋಡಿ ಚಾನಲ್ ಚೆಕ್ ಮಾಡಿದ್ರು ಸಿಗುತ್ತೆ ನಿಮ್ಗೆ. ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮಾರ್ಚ್ 17ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರು ಆಗ್ತಾ ಇದೆ. ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳಕ್ ಇಂಟ್ರೆಸ್ಟ್ ಇದೆ ಅಂತವ್ರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇಂಟರ್ಮೀಡಿಯೇಟ್ ಅಲ್ಲಿ ಏನೇನು ಹೇಳ್ಕೊಡ್ತೀನಿ, ಸುಮಾರಷ್ಟು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ನೋಡಿ ಚಾನಲ್ ಚೆಕ್ ಮಾಡಿದ್ರೆ ಸಿಗುತ್ತೆ. ಇನ್ ಕೇಸ್ ಸಿಕ್ಕಿಲ್ಲ ಅಂದ್ರೆ, ಸೊ ಮೇನ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ವೆರೈಟೀಸ್ ಆಫ್ ಬ್ಲೌಸಸ್, ವೆರೈಟೀಸ್ ಆಫ್ ಗೌನ್ಸ್. ವೆರೈಟೀಸ್ ಆಫ್ ಬ್ಲೌಸಸ್ ಅಂದ್ರೆ ಕಾಲರ್ ನೆಕ್, ಬೋಟ್ ನೆಕ್, ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್, ಕಟೋರಿ ಬ್ಲೌಸ್, ಹಾಫ್ ಕಾಲರ್ ನೆಕ್ ಬ್ಲೌಸ್, ಹಾಗೆ ಒಂದು ಚೂಡಿದಾರ್, ಯೂನಿಫಾರ್ಮ್ ಚೂಡಿದಾರ್. ಅದಾದ್ಮೇಲೆ ಸ್ಯಾರಿನಲ್ಲಿ ಟ್ರೆಡಿಷನಲ್ ಗೌನ್, ಹಾಗೆ ಅಂಬ್ರಲಾ ಗೌನ್ ಸ್ಯಾರಿನಲ್ಲಿ ಹೇಗೆ ಮಾಡೋದು ಅನ್ನೋದು ಇದಿಷ್ಟು ಕವರ್ ಆಗುತ್ತೆ. ಪ್ರತಿಯೊಂದಕ್ಕೂ ಬಾಡಿ ಮೆಜರ್ಮೆಂಟ್ ಇರುತ್ತೆ, ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು, ಓಕೆನಾ. ನನ್ನ ಹತ್ರ ಯಾರೆಲ್ಲ ಬೇಸಿಕ್ ಕಲ್ತಿದ್ದಾರೆ ಅವ್ರು ಕಂಟಿನ್ಯೂ ಆಗ್ತಾ ಇದಾರೆ. ಹೊರಗಡೆಯಿಂದ ಯಾರು ಸೇರ್ಕೊಳ್ತೀರಾ, ಸೊ ನನ್ನ ಹತ್ರ ಬೇಸಿಕ್ ಮಾಡ್ದಿರಾ ಹೊರಗಡೆಯಿಂದ ಮಾಡಿರ್ತೀರಲ್ಲ ಅಂಥವ್ರು 4 ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇದ್ರೆ ಆರಾಮಾಗಿ ನೀವು ಇಂಟರ್ಮೀಡಿಯೇಟ್ಗೆ ಜಾಯ್ನ್ ಆಗಿ. ಏನಕ್ಕೆ 4 ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇದ್ದೀರಾ ಅಂತ ಕೇಳೋದು ಅಂದ್ರೆ, ನೀವು ಈ ತರ 4 ಡಾಟ್ ಬ್ಲೌಸ್ ಅಲ್ಲಿ ನೀವು ಪರ್ಫೆಕ್ಟ್ ಇಲ್ಲ ಅಂದ್ರೆ, ಸೊ ವೆರೈಟೀಸ್ ಆಫ್ ಬ್ಲೌಸಸ್ ನ ಕಲ್ತ್ಕೊಂಡು ಏನ್ ಮಾಡ್ತೀರಾ, ಫಸ್ಟ್ 4 ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗ್ಬೇಕಲ್ವಾ. ಸೊ 4 ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇಲ್ದಿರೋರ್ಗೆ ನಂದು ಬೇಸಿಕ್ ಕ್ಲಾಸ್ ಇದೆ, ನೀವು ಜಾಯ್ನ್ ಆಗ್ಬೋದು. ಪರ್ಫೆಕ್ಟ್ ಆಗಿರೋರು ಇಂಟರ್ಮೀಡಿಯೇಟ್ ಕ್ಲಾಸ್ಗೆ, ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಸಾಕು, ಆರಾಮಾಗಿ ನೀವು ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಜಾಯ್ನ್ ಆಗಿ, ಓಕೆನಾ. ಮಾರ್ಚ್ 17ನೇ ತಾರೀಕಿಂದ ಶುರುವಾಗ್ತಾ ಇದೆ. ಸೊ ಇದು ಬನ್ನಿ ನಮ್ಮ ಟಾಪಿಕ್ಗೆ ಹೋಗೋಣ. ಸೊ ಇನ್ನೊಂದು ವಿಷಯ ಅಂತ ಅಂದ್ರೆ ನಂದು ವಿ ಅಪ್ಡೇಟ್ ಚಾನಲ್, ಓಕೆನಾ. ಸೊ ಅದು ನನ್ನ ಇನ್ನೊಂದು ಚಾನಲ್. ಸೊ ಅದರಲ್ಲಿ ನನ್ನ ಹೋಲ್ಸೇಲ್ ಸ್ಯಾರಿ ಹೌಸ್ ನ ಶುರು ಮಾಡಿದೀನಿ. ಸೊ ಅದ್ರ ಬಗ್ಗೆ ಅಪ್ಡೇಟ್ಸ್ ಬರುವಂತಹ ದಿನಗಳಲ್ಲಿ ಅದರಲ್ಲಿ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಕೊಡ್ತೀನಿ. ನನ್ನ ಇನ್ನೊಂದು ಚಾನಲ್ ವಿ ಅಪ್ಡೇಟ್ ಅಂತ, ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಚಾನಲ್ ಸಿಕ್ಕಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಚಾನಲ್ ಲಿಂಕ್ ಹಾಕಿರ್ತೀನಿ. ಕಮೆಂಟ್ ಬಾಕ್ಸ್ ಓಪನ್ ಮಾಡಿದ್ರೆ ನಿಮ್ಗೆ ಲಿಂಕ್ ಇರುತ್ತೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಚಾನಲ್ಗೆ ಹೋಗುತ್ತೆ. ಸೊ ಅಲ್ಲೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಹೇಳಿದ್ನಲ್ಲ, ಹೋಲ್ಸೇಲ್ ಸ್ಯಾರೀಸ್, ಯಾರ್ಯಾರೆಲ್ಲ ಮನೇಲೆ ಕೂತ್ಕೊಂಡು ಸ್ಯಾರೀಸ್ ತಗೊಳ್ಬೇಕು ಅಂತ ಇರ್ತೀರಾ, ನಂಬಿಕೆ ಇರಬೇಕಲ್ವಾ. ನಾವ್ ಎಲ್ಲಿಗೆ ಒಂದು ಹಣ ಪೇ ಮಾಡ್ತೀವಿ ಅಂತ ಅಂದ್ರೆ ಫಸ್ಟ್ ನಮ್ಗೆ ಅವ್ರ ಮೇಲೆ ಟ್ರಸ್ಟ್ ಇರಬೇಕು. ಹಾಗಾಗಿ ಆರಾಮಾಗಿ ನೀವು ನಮ್ಮನ್ನ ನಂಬಿ ಹಣ ಕೊಟ್ಟು ಸ್ಯಾರಿ ತಗೊಳ್ಬಹುದು. ಸೊ ಅದನ್ನ ವಿ ಅಪ್ಡೇಟ್ ಚಾನಲ್ ಅಲ್ಲಿ ನಾನು ಅದ್ರ ಬಗ್ಗೆ ನಾನು ಡೀಟೇಲ್ಸ್ ನ ಹಾಕ್ತಾ ಇರ್ತೀನಿ. ಸೊ ಹಾಗಾಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಿಂದನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಸಿಕ್ಕಿಲ್ಲ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ, ಚಾನಲ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಚಾನಲ್ಗೆ ಹೋಗುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ಟಾಪಿಕ್ ಕಡೆ ನಾವು ಗಮನ ಕೊಡೋಣ, ಓಕೆನಾ. ಬೋಟಿಕ್ ಸ್ಟೈಲ್ ಬ್ಲೌಸ್ ಅಂತಂದ್ರೆ ಏನು ನೋಡಿ. ಬೋಟಿಕ್ ಸ್ಟೈಲ್ ಬ್ಲೌಸ್ ಅಂತಂದ್ರೆ ನೀಟ್ ಫಿನಿಶಿಂಗ್ ಇರಬೇಕು. ಈ ಬ್ಲೌಸ್ ನ ನಾನೇ ಸ್ಟಿಚ್ ಮಾಡಿದ್ದು, ಅವ್ರು ನನಗೆ ಮೆಷರ್ಮೆಂಟ್ಗೆ ಅಂತ ಕೊಟ್ಟಿದ್ದಾರೆ. ಸೊ ಈ ಬ್ಲೌಸ್ ನ ಅವ್ರ ಮೆಷರ್ಮೆಂಟ್ಗೆ ನಾನು ಸ್ಟಿಚ್ ಮಾಡಬೇಕು. ಲೈನಿಂಗ್ ನೇ ಕೆಳಗಡೆ ಇರೋದು, ಓಕೆನಾ. ಫಸ್ಟ್ ಈ ವಿಡಿಯೋದಲ್ಲಿ ಬೋಟಿಕ್ ಸ್ಟೈಲ್ದು ಏನ್ ಡೀಟೇಲ್ ಅನ್ನೋದ್ರ ಬಗ್ಗೆ ಹೇಳ್ಬಿಡ್ತೀನಿ. ಫಿನಿಶಿಂಗ್ ನೀಟ್ ಆಗಿರ್ಬೇಕು, ಓಕೆನಾ. ಫಿನಿಶಿಂಗ್ ಅದೇನು, ಎಲ್ಲಾ ಕಡೆ ನಿಮ್ಗೆ ಓವರ್ಲಾಕ್ ಆಗಿರ್ಬೇಕು. ಈಗೆಲ್ಲ ನಾರ್ಮಲ್ ಇದ್ರಲ್ಲೂ ಸಿಗುತ್ತೆ. ಮತ್ತೆ ಇನ್ನೊಂದು ಇಲ್ಲಿ ನೋಡಿ, ನಾನು ಪೈಪಿಂಗ್ ಮಾಡಿದ್ದೀನಿ, ಕಾಣಿಸ್ತಿದ್ಯಾ. ಸೊ ಪೈಪಿಂಗ್ ಮಾಡ್ಕೊಂಡಿದ್ದೀನಿ, ಥ್ರೆಡ್ ಪೈಪಿಂಗೇ ಮಾಡಿರೋದು, ಈಸಿಯಾಗಿ ಮಾಡ್ಬಿಟ್ಟಿದ್ದೀನಿ. ನೀಟ್ ಫಿನಿಶಿಂಗು ಒಂದೇ ಲೆವೆಲ್ ಬರುತ್ತೆ, ಅದೊಂದು. ಅದಾದ್ಮೇಲೆ ಇದಕ್ಕೆ ಮ್ಯಾಚ್ ಆಗುವಂತ ಥ್ರೆಡ್ ಪೈಪಿಂಗ್ಗೆ ರೆಡಿ ಪೈಪಿಂಗ್ ತಂದು ನಾನು ಹಾಕಿದ್ದಕ್ಕೆ ಇದಕ್ಕೆ ಮ್ಯಾಚ್ ಆಗುವಂಥದ್ದು. ಇಲ್ಲ ನೀವೇ ಮನೆಯಲ್ಲಿ ಥ್ರೆಡ್ ಪೈಪಿಂಗ್ ಮಾಡ್ಕೋಬಹುದು, ಮ್ಯಾಚ್ ಆಗಿರೋ ಸಿಕ್ಕಿಲ್ಲ ಅಂದ್ರೆ. ಹಾಫ್ ಪ್ರೆಷರ್ ಫುಟ್ ಇರುತ್ತಲ್ಲ, ಅದಿದ್ರೆ ನೀವು ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನಾನು ರೆಡಿನೇ ತಗೊಂಡ್ ಬಂದಿದ್ದೀನಿ. ಸೊ ಹಾಗೆ ಸ್ಲೀವ್ಗೂ ಅಷ್ಟೇ ನೀಟ್ ಫಿನಿಶಿಂಗ್ ಕೊಟ್ಟಿದ್ದೀನಿ, ಓಕೆನಾ. ಸೊ ನೀಟ್ ಫಿನಿಶಿಂಗ್ ಬರಬೇಕು. ಒಂದು ಬ್ಲೌಸ್ ಅಂತಂದ್ರೆ ನೀಟ್ ಫಿನಿಶಿಂಗ್ ಇರಬೇಕು. ಹಾಗೆ ಅದರಲ್ಲಿ ಏನ್ ಇವಾಗ ನಾವು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಿದಾಗ ಇಲ್ಲಿ ಪೈಪಿಂಗ್ ಎಲ್ಲ ಕಾಣುತ್ತೆ, ಕೆಲವ್ರು ಮಾಡ್ತಾರೆ ಪೈಪಿಂಗ್ ಅನ್ಇವನ್ ಆಗಿರುತ್ತೆ. ಅದಾದ್ಮೇಲೆ ಅದರಲ್ಲಿ ನೀಟಾಗಿ ಫಿನಿಶಿಂಗ್ ಬಂದಿರಲ್ಲ. ಬ್ಲೌಸ್ ಅಂತಂದ್ರೆ ನೀಟ್ ಫಿನಿಶಿಂಗ್ ಬರಬೇಕು. ಇದು ಆಕ್ಚುಲಿ ಸ್ಟಿಚ್ ಮಾಡಿ ಒಂದು 2 years ಆಯ್ತು ಅನ್ಕೊಳ್ತೀನಿ. ಸೊ ನೋಡಿ, ಇದು ಪರ್ಫೆಕ್ಟ್ ಇದೆ ಅಂತ ಹೇಳಿ ಇದನ್ನೇ ನನಗೆ ಮೆಜರ್ಮೆಂಟ್ ಕೊಟ್ಟಿರುವಂತದ್ದು. ಸೊ ನೀಟ್ ಫಿನಿಶಿಂಗ್ ಜೊತೆಗೆ ನೀವು ಮಾಡಿದ್ರೆ ಅದು ಬೊಟಿಕ್ ಸ್ಟೈಲ್ ಬ್ಲೌಸ್. ಸೊ ಮೇಯ್ನು ಬೊಟಿಕ್ ಸ್ಟೈಲ್ ಬ್ಲೌಸ್ ಅಲ್ಲಿ ಬರೋದೇ ಪೈಪಿಂಗ್. ಸೊ ಈ ಪೈಪಿಂಗು ನೀಟ್ ಫಿನಿಶಿಂಗ್ ಬರಬೇಕು. ಮತ್ತೆ ಹೊರಗಡೆ ಒಳಗಡೆ ಎಲ್ಲೂ ಸ್ಟಿಚಿಂಗ್ ಇಲ್ಲ. ನೀವು ಗಮನಿಸಿ,
ಇಲ್ಲೂ ಸ್ಟಿಚಿಂಗ್ ಇಲ್ಲ, ಇಲ್ಲೂ ಸ್ಟಿಚಿಂಗ್ ಇಲ್ಲ, ಪೈಪಿಂಗ್ ನೀಟಾಗಿ ಬಂದಿದೆ. ಸೊ ಇದು ಕೆಲವೊಂದು ಟ್ರಿಕ್ಸ್ ಇರುತ್ತೆ, ಸೀಕ್ರೆಟ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನೆಕ್ಸ್ಟ್ ಕಟ್ಟಿಂಗ್ ಅದಾದ್ಮೇಲೆ ಸ್ಟಿಚಿಂಗ್ ವಿಡಿಯೋ ಇದರಲ್ಲೆಲ್ಲ ನಾನು ಹೇಳ್ಕೊಡ್ತೀನಿ. ಸೊ ನೋಡಿ, ಇದು ಬಂದು ಇದಕ್ಕೆ ನೀವು ಈ ಪೈಪಿಂಗ್ ಏನಿದೆ ಕಾಂಟ್ರಾಸ್ಟ್ ಅಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ಇದು ಎಲ್ಲಾ ಬ್ಲೌಸ್ ಸ್ಯಾರಿಗೂ ಮ್ಯಾಚ್ ಆಗುವಂತಹ ಬ್ಲೌಸ್. ಇಲ್ಲಿ ಕಾಂಟ್ರಾಸ್ಟ್ ಯೂಸ್ ಮಾಡಿದ್ರೆ ಒಂದ್ ಸಾರಿಗೆ ಮ್ಯಾಚ್ ಆಗುತ್ತೆ, ಒಂದ್ ಸಾರಿಗೆ ಮ್ಯಾಚ್ ಆಗಲ್ಲ. ಸೊ ಹಾಗಾಗಿ ನೀಟ್ ಫಿನಿಶಿಂಗ್ ಬರಬೇಕು ಅಂತ ಸೇಮ್ ನಾನು ಪೈಪಿಂಗ್ ನ ತಂದು ಹಾಕಿದ್ದು. ವೇರ್ ಮಾಡಿದಾಗ ತುಂಬಾ ಡಿಫ್ರೆಂಟ್ ಆಗಿ, ತುಂಬಾ ಲುಕ್ ಆಗಿ, ತುಂಬಾ ಕೂಲ್ ಆಗಿ ಕಾಣುತ್ತೆ, ನೀಟ್ ಫಿನಿಶಿಂಗ್ ಜೊತೆಗೆ ಸಿಗುತ್ತೆ. ಓಕೆನಾ? ಸೊ ಈ ತರ ಮಾಡೋದನ್ನೇ ಬೊಟಿಕ್ ಸ್ಟೈಲ್ ಅನ್ನೋದು. ನೋಡಿ ಇಲ್ಲೂ ಅಷ್ಟೇ, ಈ ಶೇಪು ನೀಟಾಗಿ ಬರಬೇಕು. ಸೊ ಇದೆಲ್ಲ ಕವರ್ ಆಗುತ್ತೆ, ಪ್ರತಿಯೊಂದು ಸಣ್ಣ ಸಣ್ಣದ ಇದೂನು ನಿಮ್ಗೆ ಇಲ್ಲಿ ಕವರ್ ಆಗಿರುತ್ತೆ. ನೀಟ್ ಫಿನಿಶಿಂಗ್ ಬರಬೇಕು. ಸೊ ಈ ತರ ಯಾವ ರೀತಿ ಸ್ಟಿಚ್ ಮಾಡೋದು, ಇಲ್ಲಿ ಈ ಕಡೆನೂ ಸ್ಟಿಚ್ ಇಲ್ಲ, ಈ ಕಡೆನೂ ಸ್ಟಿಚ್ ಇಲ್ಲ. ಮತ್ತೆ ನೀವು ಹಾಕುವಂತಹ ಏನ್ ಬಟನ್ಸ್ ಇರುತ್ತೆ, ಸೊ ಇಲ್ಲಿ ನೋಡಿ ನಾನು 3 ಪಿನ್ ಯೂಸ್ ಮಾಡೋದು. ಸೊ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಆಲ್ರೆಡಿ ಹೇಳಿದ್ನಲ್ಲ 2 ವರ್ಷ ಆಯ್ತು ಅಂತ, ಯಾವುದು ಇಲ್ಲೂ ರಸ್ಟ್ ಬಂದಿಲ್ಲ. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಓಕೆನಾ? ಇದನ್ನ ಯಾವ ರೀತಿ ನಾವು ಕಟಿಂಗ್ ಮಾಡ್ಕೊಳ್ಬೇಕು, ಏನಾದ್ರು ಡಿಫ್ರೆನ್ಸ್ ಇದೆಯಾ, ಸ್ಟಿಚಿಂಗ್ ಹೇಗೆ ಮಾಡ್ಕೊಳ್ಬೇಕು, ಸೊ ಇದನ್ನ ಮಾಡಕ್ಕೆಲ್ಲ ಮೆಟೀರಿಯಲ್ಸ್ ಏನ್ ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ನೋಡಿ, ಈಗ ನೆಕ್ಸ್ಟ್ ನಾನು ಈ ಬ್ಲೌಸ್ ನ ಕಟಿಂಗ್ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಬ್ಲೌಸ್ ಕಟಿಂಗ್ ಏನಿದೆ ಇದನ್ನ ನಾನು ತೋರಿಸ್ತೀನಿ. ಸೊ ಇದಕ್ಕೆ ನಾನು ಏನೇನು ತಗೊಂಡು ಬಂದಿದ್ದೀನಿ ಅಂತ. ಸೊ ನೋಡಿ, ಬ್ಲಾಕ್ ಕಲರ್ ಸ್ಯಾರಿಗೆ ಕಾಂಟ್ರಾಸ್ಟ್ ಅಲ್ಲಿ ಈ ರೀತಿ ಬುಟ್ಟಾಸ್ ಬಂದಿದೆ. ಸ್ಲೀವ್ಗೆ ಇದು ಬಾರ್ಡರ್ ಹೋಗುತ್ತೆ. ಅದು ಬಿಟ್ಟರು ಇದರಲ್ಲಿ ಏನಿಲ್ಲ, ಸಿಂಪಲ್ ಆಗಿದೆ, ತುಂಬಾ ಏನು ಗ್ರ್ಯಾಂಡ್ ಇಲ್ಲ, ಸಿಂಪಲ್ ಆಗಿದೆ. ಸೊ ಇದಕ್ಕೆ ನಾವು ಇನ್ನೊಂಚೂರು ಲುಕ್ ಹೇಗೆ ಕೊಡೋದು ಅಂತ ಹೇಳಿ, ಸೊ ಇದಕ್ಕೆ ನಾನು ಯೂಸ್ ಮಾಡ್ಲಿಕ್ಕೆ ನೋಡಿ ಸೇಮ್ ಅದೇ ತರ ಸ್ಟಿಚ್ ಮಾಡ್ತೀನಿ. ಸೊ ಇದಕ್ಕೆ ಸೇಮ್ ಇದ್ರ ಮ್ಯಾಚಿಂಗ್ ಅಲ್ಲಿ ಪೈಪಿಂಗ್ ತಗೊಂಡಿದ್ದೀನಿ, ಥ್ರೆಡ್ ಪೈಪಿಂಗ್ ತಗೊಂಡಿದ್ದೀನಿ. ಅದಾದ್ಮೇಲೆ ಟೈಯಿಂಗ್ಗೆ ಸೊ ನೋಡಿ, ಇದು ಬ್ಲಾಕ್ ಮಿಕ್ಸ್ ಇದೆಯಲ್ಲ, ಸೊ ಅದೇ ತರ ಬ್ಲಾಕ್ ಮಿಕ್ಸ್ ಇದ್ರಲ್ಲೇ ನಾವು ಮಾಡ್ಬೋದು. ಬಟ್ ಇದೊಂದು ಸ್ವಲ್ಪ ಹಾಕಿದ್ರೆ ಇನ್ನೊಂಚೂರು ರಿಚ್ ಆಗಿ ಕಾಣತ್ತಲ್ಲ ಅಂತ ಅಷ್ಟೇ. ಅಂದ್ರೆ ಸಿಂಪಲ್ ಹಾಗೆ ಲುಕ್ ಆಗಿ ಬರುವಂತದ್ದು. ಕೆಲವ್ರು ಗ್ರ್ಯಾಂಡ್ ಕೇಳ್ತಾರೆ ಜಾತ್ರೆ ತರ, ಕೆಲವ್ರಿಗೆ ಅದು ಇಷ್ಟ ಆಗಲ್ಲ. ತುಂಬಾ ದೊಡ್ಡ ದೊಡ್ಡ ಲೇಸ್ ಹಾಕೋದು, ಅಗಲವಾಗಿ ಲೇಸ್ಗಳು ಹಾಕೋದು, ತುಂಬಾ ಪ್ಯಾಚ್ ವರ್ಕ್ ರಿಚ್ ಆಗಿ ಮಾಡೋದು ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೆ. ಬಟ್ ಈ ತರ ಅಂತ ಬಂದಾಗ ಸಿಂಪಲ್ ಆಗಿರ್ಬೇಕು, ಲುಕ್ ಆಗಿ ಕಾಣ್ಬೇಕು. ಸೊ ಈ ತರ ಸಿಂಪಲ್ ಬ್ಲೌಸ್ ಅಲ್ಲಿ ಸೊ ನೋಡಿ, ಇದೆರಡನ್ನೇ ನಾನು ಯೂಸ್ ಮಾಡಿ ಬೊಟಿಕ್ ಸ್ಟೈಲ್ ಅಲ್ಲಿ ಬ್ಲೌಸ್ ನ ಸ್ಟಿಚಿಂಗ್ ಮಾಡ್ತೀನಿ. ಓಕೆನಾ? ಸೊ ಇದಿಷ್ಟು ಬೊಟಿಕ್ ಸ್ಟೈಲ್ ಬ್ಲೌಸ್ ನ ಡೀಟೇಲ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಕಟಿಂಗ್ ನಾನು ಹೇಳ್ಕೊಡ್ತೀನಿ. ಅದಾದ್ರ ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ನ ಹೇಳ್ಕೊಡ್ತೀನಿ. ಸೊ ಪರ್ಫೆಕ್ಟ್ ಆಗಿ ಬರಬೇಕು. ಸೊ ನೋಡಿ, ಇನ್ನೊಂದು ನೀವು ಇಲ್ಲಿ ಗಮನಿಸಬೇಕಾಗಿರುವಂತದ್ದು, ಸೊ ಇಲ್ಲಿ ಏನ್ ಬರುತ್ತೆ, ಈ ತರ ಏನ್ ನಾವು ಪೈಪಿಂಗ್ ಮಾಡ್ತೀವಿ, ಒಂದ್ಸರಿ ಮಾಡಿ ಫಿನಿಶಿಂಗ್ ಕೊಟ್ಟ ಮೇಲೆ ಕಸ್ಟಮರ್ಸ್ ಏನೇ ಪ್ರಾಬ್ಲಮ್ ಹೇಳಿದ್ರು ನೀವು ಸರಿ ಮಾಡಕ್ಕಾಗಲ್ಲ. ಏನಕ್ಕಂದ್ರೆ ಇದು ಇನ್ನೋಟ್ ಫಿನಿಶಿಂಗ್. ಓಕೆನಾ? ಈ ಶೋಲ್ಡರ್ ಅಟ್ಯಾಚ್ ಹತ್ರ ಎಲ್ಲ ಇನ್ನೋಟ್ ಫಿನಿಶಿಂಗ್ ಬಂದ್ಬಿಟ್ಟಿರುತ್ತೆ. ಸಪೋಸ್ ಶೋಲ್ಡರ್ ಡ್ರಾಪ್ ಆಯ್ತು, ಅವಾಗ ನೀವು ಇಲ್ಲೊಂದು ಸ್ವಲ್ಪ ಇಡಿರಿ ಅಥವಾ ಬಿಚ್ಚ್ರಿ, ಇದನ್ನೆಲ್ಲ ರೆಡಿ ಮಾಡಿ ಅಂದ್ರೆ ಅದಾಗದಿದ್ರೆ ಕೆಲಸ. ಸೊ ಅದೆಲ್ಲ ಆಗ್ಬಾರ್ದು. ನೀಟ್ ಫಿನಿಶಿಂಗ್ ಜೊತೆಗೆ ಶೋಲ್ಡರ್ ಡ್ರಾಪ್ ಆಗದಿರೋ ಹಾಗೆ ವಿತ್ ಇನ್ನೋಟ್ ಪೈಪಿಂಗ್, ಥ್ರೆಡ್ ಪೈಪಿಂಗ್ ನ ಯೂಸ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡೋದು. ಫಸ್ಟ್ ಕಟಿಂಗ್ ಅಲ್ಲಿ ನಾವ್ ಏನೇನೆಲ್ಲ ಗಮನ ಹರಿಸಬೇಕು, ಅದು ಶೋಲ್ಡರ್ ಡ್ರಾಪ್ ಆಗಬಾರ್ದು. ಒಂದು ಏನಕ್ಕಂದ್ರೆ ಈ ತರ ಒಂದ್ಸರಿ ಬ್ಲೌಸ್ ಫಿನಿಶಿಂಗ್ ಮಾಡಿದ್ಮೇಲೆ ಅದು ಬಿಚ್ಚಿ ಬಿಚ್ಚಿ ಮಾಡಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ, ಎಲ್ಲ ಇನ್ನೋಟ್ ಆಗಿರುತ್ತೆ. ಟಾಪ್ ಇಂದ ಸ್ಟಿಚಿಂಗ್ ಬಂದಿದ್ರೆ ಸೊ ನೋಡಿ, ಇದು ಕೆಲವೊಂದು ಪೈಪಿಂಗು ಟಾಪ್ ಅಲ್ಲಿ ಸ್ಟಿಚಿಂಗ್ ಬಂದಿರುತ್ತೆ. ಸೊ ಇಲ್ಲಿ ನಾವು ಬಿಚ್ಚಿಬಿಟ್ಟು ರೆಡಿ ಮಾಡ್ಬೋದು. ಬಟ್ ಇದು ಇನ್ನೋಟು ನೋಡಿ, ಈ ಕಡೆನೂ ಸ್ಟಿಚಿಂಗ್ ಇಲ್ಲ, ಈ ಕಡೆನೂ ಸ್ಟಿಚಿಂಗ್ ಇಲ್ಲ. ಸೊ ಆ ತರ ಮಾಡಿರುವಂತದ್ದು. ಈ ತರ ಫಿನಿಶಿಂಗ್ ಕೊಟ್ಮೇಲೆ ಏನೇ ಪ್ರಾಬ್ಲಮ್ ಬಂದ್ರು ನೀವು ರೆಡಿ ಮಾಡಕ್ ಆಗಲ್ಲ. ಸೊ ಹಾಗಾಗಿ ನಾವು ಮೊದಲೇ ಇದ್ರ ಬಗ್ಗೆ ಕೇರ್ ತಗೊಳ್ಬೇಕು. ಎಲ್ಲೂ ಏನು ಪ್ರಾಬ್ಲಮ್ ಆಗಬಾರ್ದು, ಫಸ್ಟ್ ಇಂದ ನಾವು ನೀಟಾಗಿ ಮಾಡಬೇಕು ಅಂತ. ಫಸ್ಟ್ ಸ್ಟೆಪ್ ಕಟಿಂಗ್ ಅಲ್ಲಿ ನಾವು ಅದನ್ನ ಫಾಲೋ ಮಾಡಬೇಕು. ಸೊ ಕಟಿಂಗ್ ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದ್ರ ಕಟಿಂಗು 40 ಇಂಚು ಎದೆ ಸುತ್ತಳತೆಯ ಕಟಿಂಗ್ ಡೀಟೇಲ್ಸ್. ಈ ಬ್ಲೌಸ್ ಏನಿದೆ ಸೇಮ್ ಮೆಷರ್ಮೆಂಟ್. ಸೊ ಇದ್ರಲ್ಲಿ ಯಾವುದೇ ಚೇಂಜಸ್ ಇಲ್ಲ, ಏನಿದೆ ಸೇಮ್ ಮೆಷರ್ಮೆಂಟ್. ಅಳತೆ ಬ್ಲೌಸ್ ಇಂದ ಅಳತೆ ತೆಗೆದು ಹೇಗೆ ಮಾರ್ಕ್ ಮಾಡಿ ಕಟಿಂಗ್ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡ್ಕೊಳ್ಬೇಡಿ. ಏನಪ್ಪಾ ಅಂದ್ರೆ ಇದ್ರದ್ದು ಇವತ್ತು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತಾ ಇರೋದು ಕಾರಣ ಇಷ್ಟೇ. ಕಟಿಂಗು ಹೇಳ್ಕೊಡ್ತೀನಿ, ಸ್ಟಿಚಿಂಗು ಹೇಳ್ಕೊಡ್ತೀನಿ. ಸ್ಟಿಚಿಂಗ್ ಅಲ್ಲಿ ಫಾಲೋ ಮಾಡಬೇಕಾಗಿರುವಂತಹ ಪ್ರತಿಯೊಂದು ಡೀಟೇಲ್ಸ್ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಸ್ವಲ್ಪ ಜಾಸ್ತಿ ಆಗುತ್ತೆ, ಲೆಂತಿ ವಿಡಿಯೋ ಆದ್ರೆ ನಿಮ್ಗೆ ಬೋರ್ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ವಿಡಿಯೋದಲ್ಲಿ ಹಾಕ್ತಾ ಇದೀನಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಕೊಡಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಪರ್ಟಿಕ್ಯುಲರ್ಲಿ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ. ಕಟಿಂಗ್ ಡೀಟೇಲ್ಸ್ ನ ಹಾಕ್ತಾ ಇದೀನಿ. ಇನ್ನೋಟ್ ಪೈಪಿಂಗ್ ಮಾಡೋಕೆ ನಾವು ಬ್ಲೌಸ್ ನ ಯಾವ ರೀತಿ ಕಟಿಂಗ್ ಮಾಡಬೇಕು, ಏನೇನೆಲ್ಲ ಸ್ಟೆಪ್ಸ್ ನ ತಗೊಳ್ಬೇಕು, ಅದ್ರ ಬಗ್ಗೆ ಡೀಟೇಲ್ ಆಗಿ ಸಿಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಸಿಕ್ಕೋಣ. ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಜಾಯಿನ್ ಆಗಕ್ಕೆ ಇಂಟ್ರೆಸ್ಟ್ ಇರೋ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಓಕೆ, ಬಾಯ್.